ಡಾಕ್ಟರ್ ಶಿವರಾಮ್ ಕಾರಂತ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ನಮ್ಮ ಈ ಕೋಟದ ಹೆಸರನ್ನ ಇಡೀ ಜಗತ್ತಿನಾದ್ಯಂತ ಎತ್ತಿ ಹಿಡಿದಂತಹ ಒಬ್ರು ವ್ಯಕ್ತಿ ಇವರು. ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ತುಂಬಾನೇ ಫೇಮಸ್ ಆಗಿರುವಂತಹ ಕಾದಂಬರಿ. ಒಳಗಡೆ ಬರ್ತಾ ಇದ್ದಾಗೆ ಅದೊಂದು ಅಜ್ಜಿ ಕೂತ್ಕೊಂಡು ಮಕ್ಕಳಿಗೆಲ್ಲ ಕತೆ ಹೇಳುವಂತಹ ಒಂದು ವೈಭವ. ದ್ವಾರಪಾಲಕರಾಗಿ ತೆಂಕು ಮತ್ತು ಬಡಗು ಯಕ್ಷಗಾನದ ಪ್ರತಿಮೆಗಳನ್ನ ಕೂಡ ನಾವಿಲ್ಲಿ ನೋಡಬಹುದು. ಹಾಗೆ ಶಿವರಾಮ್ ಕಾರಂತರು ಶಾಂತ ಚಿತ್ತರಾಗಿ ಕುಳಿತಿರುವಂತಹ ಒಂದು ಮೂರ್ತಿಯನ್ನ ಕೂಡ ನಾವಿಲ್ಲಿ ನೋಡಬಹುದು. ಹಾಗೆ ಈ ತರ ಓಪನ್ ಗ್ಯಾಲರಿ ಕೂಡ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಒಂದು ಪುಟ್ಟದಾದ ಕೆರೆ ಇದೆ. ಆ ಕೆರೆಗೆ ಕೊಳಕೆರೆ ಅಂತ ಹೆಸರು. ಹಿಂದಿನ ಕಾಲದಲ್ಲಿ ಇಲ್ಲಿಂದನೇ ಗೆದ್ದೆ ಬೇಸಾಯಕ್ಕೆ ನೀರು ಕೂಡ ಕೊಂಡೊಯ್ತಿದ್ರಂತೆ. ಹಾಗೆ ಆ ಕೆರೆಯಲ್ಲಿ 350 kg ಆಗಿರುವಂತಹ ಕಂಚಿನ ಎಕ್ಕದಿಂದ ಮಾಡಿರುವಂತಹ ಡಾಕ್ಟರ್ ಶಿವರಾಮ್ ಕಾರಂತರವರು ಒಂದು ನಿಂತ್ಕೊಂಡಿರುವಂತಹ ಮೂರ್ತಿಯನ್ನ ಕೂಡ ನಾವು ನೋಡಬಹುದು. ಹಾಗೆ ಮುಂದೆ ಬಂದ್ರೆ ಮೂಕಜ್ಜಿಯ ಕನಸುಗಳು ಎನ್ನುವ ಒಂದು ಪುಸ್ತಕದ ಮುಖಪುಟವನ್ನ ಕೂಡ ನೋಡಬಹುದು. ಹಾಗೆ ಇಲ್ಲಿ ಚೋಮನದುಡಿ ಅಂತ ಒಂದು ಕಾದಂಬರಿಯ ಒಂದು ಮೂರ್ತಿಯನ್ನ ಅದ್ಭುತವಾಗಿ ಶಿಲ್ಪಕಲೆ ಮಾಡಲಾಗಿದೆ. ಹಾಗೆ ಅದರ ಜೊತೆಗೆ ಯಕ್ಷಗಾನ ರೂಪದಲ್ಲಿರುವಂತಹ ರಾಧಾಕೃಷ್ಣ ಮೂರ್ತಿಯನ್ನ ಕೂಡ ನೀವು ಇಲ್ಲಿ ನೋಡಬಹುದು. ಈ ಚಿತ್ರಣ ಕೆ ಹೆಬ್ಬಾರ್ ಅವರು ನಿರ್ಮಿಸಿದಂತಹ 10 ಮನಸ್ಸಿನ ಹುಚ್ಚು ಮುಖಗಳ ಶಿಲ್ಪಕತೆ ಆಗಿರುತ್ತೆ. ಹಾಗೆ ಇಲ್ಲಿ ಶಿವರಾಮ್ ಕಾರಂತರವರ ಭಾವಚಿತ್ರಗಳನ್ನ ನೋಡಬಹುದು. ಹಳೆ ಫೋಟೋ ಆಗಿರ್ಬೋದು. ಹಾಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರುವಂತಹ ಎಲ್ಲರ ಮೂರ್ತಿಗಳನ್ನ ಕೂಡ ನೋಡಬಹುದು. ಹಾಗೆ ಮೇಲ್ ಹೋದ್ರೆ ಅಜ್ಜಿ ಕೂತು ಮಕ್ಕಳಿಗೆ ಕತೆ ಹೇಳುವಂತ ವೈಭವನ್ನ ನೋಡಬಹುದು. ಇದರಲ್ಲಿ ಈ ಥೀಮ್ ಪಾರ್ಕ್ ಹೇಗಾಯ್ತು, ಒಳಗಡೆ ಏನೇನಿದೆ ಅಂತ ಸಂಕ್ಷಿಪ್ತವಾಗಿ ವಿವರಣೆನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅನೇಕ ಹಳೆ ವಸ್ತುಗಳನ್ನ ನೋಡಬಹುದು. ಹಾಗೆ ಲೈಬ್ರರಿ ಕೂಡ ಇದೆ, ಡಿಜಿಟಲ್ ಲೈಬ್ರರಿ ಕೂಡ ಇದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಫಾಲೋ ಮಾಡಿ.